ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಜಸ್ಟ್ 14 ದಿನದಲ್ಲಿ ನಿಮ್ಮ ಸ್ಕಿನ್ ಕ್ಲಿಯರ್ ಸ್ಕಿನ್ ಆಗಿ ಕನ್ವರ್ಟ್ ಆಗಬೇಕು ಅಂತ ಹೇಳಿದ್ರೆ, ಸೊ ಇವತ್ತಿನ ವಿಡಿಯೋ ನೀವು ಖಂಡಿತವಾಗ್ಲೂ ಮಿಸ್ ಮಾಡದೆ ನೋಡಬೇಕು. ಬಿಕಾಸ್ ನಾನು ನಿಮಗೆ ಒಂದು ಕ್ರೀಮ್ ತೋರಿಸ್ತೀನಿ. ಈ ಕ್ರೀಮು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಸೊ ಇದನ್ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದರೆ ಮಾರ್ಕ್ಗಳಾಗಿರ್ಬೋದು ಅಥವಾ ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮುಂದೆ ನಾನು ನಿಮಗೆ ತಿಳಿಸ್ತೀನಿ ಏನೆಲ್ಲ ಪ್ರಾಬ್ಲಮ್ಸ್ ಅಂತ ಹೇಳಿ. ಸೊ ಅದೇನಾದರೂ ಇತ್ತು ನಿಮ್ಮ ಸ್ಕಿನ್ನಲ್ಲಿ ಅಂತ ಹೇಳಿದ್ರೆ ಫುಲ್ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗಿ ಕ್ಲಿಯರ್ ಆಗಿ ಗ್ಲೋಯಿಂಗ್ ಸ್ಕಿನ್ ಆಗಿ ಅಂಡ್ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ 14 days ಅಲ್ಲಿ ಈ ಒಂದು ವಿಸಿಬಲ್ ರಿಸಲ್ಟ್ ನೀವು ಖಂಡಿತವಾಗ್ಲೂ ಕಾಣ್ಬೋದು. ಬಿಕಾಸ್ ಡಾಕ್ಟರ್ ತುಂಬಾ ಜನರಿಗೆ ಈ ಒಂದು ಕ್ರೀಮ್ನ ಸಜೆಸ್ಟ್ ಮಾಡ್ತಿದಾರಂತೆ. ಸೊ ನಿಮಗೂ ಕೂಡ ತೋರಿಸ್ತೀನಿ, ಇಷ್ಟಾದ್ರೆ ನೀವು ಕೂಡ ಯೂಸ್ ಮಾಡ್ಬೋದು. ಸೊ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಅಂಡ್ ಜಾಸ್ತಿ ಕ್ವಾಂಟಿಟಿಲಿ ಕೂಡ ಸಿಗುತ್ತೆ. ಸೊ ಹಾಗಾದ್ರೆ ಯಾವುದು ಅಂತ ಹೇಳಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಮಾಡ್ದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಎವ್ರಿ ಡೇ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಅಪ್ಲೋಡ್ ಆಗ್ತಿರತ್ತೆ. ಸೊ ನಿಮ್ಗೆ ಯಾವುದು ಕೂಡ ಮಿಸ್ ಆಗೋದಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಕ್ಬಿಡುತ್ತೆ. ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋನ. ಓಕೆ ಫ್ರೆಂಡ್ಸ್, ಜಸ್ಟ್ 14 ದಿನದಲ್ಲಿ ಕ್ಲಿಯರ್ ಸ್ಕಿನ್ ಪ್ರೊವೈಡ್ ಮಾಡುವಂತ ಕ್ರೀಮ್ ಯಾವುದು ಅಂತ ಹೇಳಿದ್ರೆ ಕಾನ್ಶಿಯಸ್ ಕೆಮಿಸ್ಟ್ ಅಜಿಕಾಮ್ ಜೆಲ್ ಕ್ರೀಮ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ ಕ್ರೀಮ್. ಸೊ ಇದೇ ಆ ಕ್ರೀಮ್. ಸೊ ಪ್ಯಾಕೇಜಿಂಗ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಇದು ಜೆಲ್ ಕ್ರೀಮಿ ಬೇಸ್ಡ್ ಆಗಿದೆ ಅಂಡ್ ತುಂಬಾ ಲೈಟ್ ವೇಟ್ ಆಗಿದೆ ಅಂಡ್ ಕ್ವಿಕ್ ಆಗಿ ಕೂಡ ಅಬ್ಸರ್ವ್ ಆಗುತ್ತೆ. ಇದು ನಾನ್ ಗ್ರೇಸಿ ನಾನ್ ಆಯಿಲಿ ಫ್ರೀ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಏನು ಅಪ್ಲೈ ಮಾಡಿರೋ ರೀತಿಯಲ್ಲಿ ತುಂಬಾ ಲೈಟ್ ವೇಟ್ ಆಗಿರೋದ್ರಿಂದ ಜೆಲ್ಲಿ ಫಾರ್ಮ್ ಅಲ್ಲಿ ಇರೋದ್ರಿಂದ ಸೊ ನಿಮಗೆ ತುಂಬಾ ಕ್ವಿಕ್ ಆಗಿ ಕೂಡ ಅಬ್ಸರ್ವ್ ಆಗುತ್ತೆ. ಮತ್ತೆ ನಾನು ಆಗಲೇ ಹೇಳಿದೆ 14 days ಅಲ್ಲಿ ಕ್ಲಿಯರ್ ಸ್ಕಿನ್ ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿ. ಸೊ ಕ್ಲಿಯರ್ ಸ್ಕಿನ್ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇರಬೇಕಲ್ವಾ. ಸೊ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಹಾಗಾದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಏನಾದ್ರು ತುಂಬಾನೇ ಮೊಡವೆಗಳೆಲ್ಲರೂ ಇತ್ತು ಅದರಲ್ಲಿ ನಿಮ್ಮ ಫೇಸ್ ಅಲ್ಲಿ, ಮತ್ತೆ ಅದರಿಂದ ಬ್ರೇಕ್ಔಟ್ ಆಗ್ತಿತ್ತು, ಬ್ಲಡ್ ಬರೋಂಥದ್ದಾಗಿರ್ಬೋದು, ಮತ್ತೆ ತುಂಬಾ ರೆಡ್ ಆಗಿ ನಿಮ್ಮ ಫೇಸ್ ಏನಾದ್ರು ಕಾಣ್ತಾ ಇರುತ್ತೆ, ಇಚ್ಚಿಂಗ್ ತರ ಅನ್ಸೋದು, ಮತ್ತೆ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಇನ್ಫ್ಲಮೇಷನ್ ಆಗಿರ್ಬೋದು, ಇರಿಟೇಷನ್ ಆಗಿರ್ಬೋದು, ಮತ್ತೆ ನಿಮ್ಮ ಸ್ಕಿನ್ ಏನಾದ್ರು ಸ್ವಲ್ಪ ಡ್ಯಾಮೇಜಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಮತ್ತೆ ಗಾಯಗಳೇನಾದ್ರು ಸಣ್ಣದಾಗಿ ಏನಾದ್ರು ಇತ್ತು ಅಂತ ಸೊ ಈ ರೀತಿಯಲ್ಲಿ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಇದು ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದನ್ನ ಸೂದನ್ ಮಾಡುತ್ತೆ, ತುಂಬಾ ಕಾಮ್ ಆಗಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ಇದು ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಸ್ಕಿನ್ ಎಷ್ಟು ಸಾಫ್ಟ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಸಣ್ಣ ಮಕ್ಕಳ ಸ್ಕಿನ್ ಇರುತ್ತೆ ನೋಡಿ, ಸೊ ಆ ರೀತಿಯಿಂದಲೇ ನಿಮ್ಮ ಸ್ಕಿನ್ ಕನ್ವರ್ಟ್ ಆಗಿಬಿಡುತ್ತೆ. ಮತ್ತೆ ಹೈಡ್ರೇಷನ್ ಇದು ನಿಮ್ಮ ಸ್ಕಿನ್ಗೆ ಪ್ರೊವೈಡ್ ಮಾಡುತ್ತೆ, ತುಂಬಾ ಡೀಪ್ ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಏನಾದ್ರು ಪೊಲ್ಯೂಷನ್ ಡ್ಯಾಮೇಜಸ್ ಆಗಿತ್ತು ನಿಮ್ಮ ಸ್ಕಿನ್, ಮತ್ತೆ UV ಎಕ್ಸ್ಪೋಸರ್ ಇಂದ ಸನ್ ಎಕ್ಸ್ಪೋಸರ್ ಇಂದ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂದ್ರೆ ರಾಡಿಕಲ್ ಡ್ಯಾಮೇಜಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ಕಡಿಮೆ ಮಾಡುತ್ತೆ. ಸೊ ಅದನ್ನ ಕ್ಲಿಯರ್ ಮಾಡುತ್ತೆ. ಇನ್ ಫ್ಯೂಚರ್ಲಿ ಆಗದಿರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ನಿಮ್ಮ ಸ್ಕಿನ್ ಟೋನ್ ಮತ್ತೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಆಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆಕ್ಟಿವ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಡೀಪ್ ಆಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆದಾಗ ಅದನ್ನೆಲ್ಲದೂ ಕೂಡ ಕಿಲ್ ಮಾಡುತ್ತೆ. ಮತ್ತೆ ಬ್ರೇಕ್ಔಟ್ ಆಗ್ತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹೀಗೆ ನಿಮ್ಮ ಸ್ಕಿನ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಫುಲ್ ಕ್ಲಿಯರ್ ಮಾಡುತ್ತೆ. ಮತ್ತೊಂದಷ್ಟು ಜನ ಕೂಡ ನಂಗೆ ಕಮೆಂಟ್ ಮಾಡ್ತಿರ್ತೀರಾ, ಮ್ಯಾಮ್ ನಾವು ಯಾವ್ದಾರ ಕ್ರೀಮ್ ಹಚ್ಕೊಂಡಾಗ ಅಥವಾ ನಾವೇನಾದ್ರು ಫೇಸ್ ವಾಶ್ ಮಾಡ್ಕೊಂಡಾಗ ನಮ್ಮ ಫೇಸ್ ಅದು ಕೂಡ ರೆಡ್ ಆಗಿ ಕಾಣುತ್ತೆ, ತುಂಬಾ ಒಂದು ರೀತಿ ಫೇಸ್ ಸ್ವಲ್ಪ ಭಾಗ ಚೆನ್ನಾಗಿ ಕ್ಲಿಯರ್ ಅನ್ಸುತ್ತೆ, ಇನ್ನು ಸ್ವಲ್ಪ ಎಲ್ಲ ರೆಡ್ಡಿಶ್ ತರ ಅನ್ಸ್ಬಿಡುತ್ತೆ, ಸೊ ಅಲ್ಲೆಲ್ಲ ಮೊಡವೆಗಳು ಆಗೋ ಸ್ಟಾರ್ಟ್ ಆಗ್ಬಿಡುತ್ತೆ, ಕ್ಲಾಗ್ಡ್ ಪೋರ್ಸ್ ಆಗ್ಬಿಡುತ್ತೆ ಅಂತ ಹೇಳ್ತಿದ್ರಿ ಅಲ್ವಾ. ಸೊ ಈ ರೀತಿ ನಿಮ್ಗೆ ಏನಾದ್ರು ರೆಡ್ಡಿಶ್ ತರ ಸ್ವಲ್ಪ ಗುಳ್ಳೆಗಳಾಗಿರ್ಬೋದು ಅಥವಾ ಸ್ಕಿನ್ ಏನಾದ್ರು ಆ ರೀತಿ ಇನ್ಫ್ಲಮೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಕ್ರೀಮ್ ನಿಮಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಇದು ಈ ರೀತಿ ಪ್ರಾಬ್ಲಮ್ಸ್ ಬರುವಂತದ್ದು ಮೇನ್ ಆಗಿ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ. ಸೊ ನಿಮ್ದು ಏನಾದ್ರು ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಸೊ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಈ ಒಂದು ಕ್ರೀಮ್ ನೀವು ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಮೇನ್ ಆಗಿ ಇದೆಲ್ಲ ಅಂದ್ರೆ ಮೊಡವೆಗಳಾಗಿರ್ಬೋದು, ಸೊ ಮತ್ತೆ ಬ್ರೇಕ್ಔಟ್ ಆಗೋದಾಗಿರ್ಬೋದು, ನಿಮ್ಮ ಫೇಸ್ ಫುಲ್ಲು ರೆಡ್ಡಿಶ್ ಆಗಿ ಕಾಣೋದು, ಇನ್ಫ್ಲಮೇಷನ್ ಆಗಿ ಕಾಣೋದು, ಸೊ ಈ ರೀತಿನೆಲ್ಲ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ತುಂಬಾ ಬೇಗ ಆಗುತ್ತೆ. ಅಂಡ್ ಆಲ್ಸೋ ಅವ್ರ ಸ್ಕಿನ್ ಅದೇ ರೀತಿಯಲ್ಲಿ ಇರುತ್ತೆ ಅಲ್ವಾ. ಸೊ ಯಾವ್ದಾರ ಒಂದು ಕ್ರೀಮ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಬಟ್ ಈ ಕ್ರೀಮ್ ನೀವು ಆರಾಮಾಗಿ ಕಣ್ಮುಚ್ಕೊಂಡು ನೀವು ಯೂಸ್ ಮಾಡ್ಬೋದು. ಸೊ ನಿಮ್ಮ ಸ್ಕಿನ್ ಇದು ನಾರ್ಮಲ್ ಸ್ಕಿನ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ. ಸ್ಕಿನ್ ಕ್ಲಿಯರ್ ಆಗುತ್ತೆ, ಹೆಲ್ದಿ ಆಗುತ್ತೆ, ಮತ್ತೆ ಗ್ಲೋಯಿಂಗ್ ಕೂಡ ಬರುತ್ತೆ ಅಂಡ್ ಆಲ್ಸೋ ಹೈಡ್ರೇಟ್ ಆಗಿ ಸಾಫ್ಟ್ ಆಗಿ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ನಿಮ್ಗೂ ನಾನು ಹೇಳಿರೋಂಥ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಬೇರೆ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಅಂಡ್ ಈ ಕ್ರೀಮ್ ನ ಸೆನ್ಸಿಟಿವ್ ಸ್ಕಿನ್ ಇರೋರು ಪರ್ಮನೆಂಟ್ ಆಗು ಕೂಡ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ಗೆ ಇದು ಹೊಂದ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಬೇರೆ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು, ಬಟ್ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ಸೊ ಇಷ್ಟಾರೆ ನೀವು ಕೂಡ ಯೂಸ್ ಮಾಡ್ಬೋದು. ಅಂಡ್ ಇದೆಲ್ಲ ಬೆನಿಫಿಟ್ ಕೊಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿರುವಂತ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು. ಸೊ ಹಾಗಾಗಿ ನಿಮಗೆ ಇಷ್ಟು ಬೆನಿಫಿಟ್ ಸಿಗುತ್ತೆ. ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು 10% ಅಜೆಲಿಕ್ ಆಸಿಡ್ ಇದೆ, ಸೆಕೆಂಡ್ ಒನ್ ಬಂದು
ಟ್ರೆಹಲೋಸ್ ಅಂತ ಇದೆ. ಆ್ಯಂಡ್ ಥರ್ಡ್ ಒನ್ ಬಂದು ಹೈಲರಾನಿಕ್ ಆ್ಯಸಿಡ್. ಆ್ಯಂಡ್ ಫೋರ್ತ್ ಒನ್ ಬಂದು ಹ್ಯುಮೆಕ್ಟೋನ್ಸ್ ಅಂತ ಹೇಳಿ. ಸೊ ನಾನು ನಿಮಗೆ ಇಲ್ಲಿ ಇಂಗ್ರೀಡಿಯೆಂಟ್ ಲಿಸ್ಟ್ ಹಾಕಿರ್ತೀನಿ. ಸೊ ಇದು 4 ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳು ಇರೋದ್ರಿಂದ ಸೊ ನಿಮ್ಮ ಸ್ಕಿನ್ನ ಕ್ಲಿಯರ್ ಮಾಡುತ್ತೆ. ಓಕೆನಾ, ಸ್ಕಿನ್ ಪ್ರಾಬ್ಲಮ್ಸ್ನ ಫುಲ್ 14 ದಿನದಲ್ಲಿ ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಆ್ಯಂಡ್ ಹಾಗಾದರೆ ಈ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ದಿನದಲ್ಲಿ 2 ಟೈಮ್ಸ್ ಯೂಸ್ ಮಾಡಬೇಕಾಗುತ್ತೆ, ಮಾರ್ನಿಂಗ್ ಮತ್ತು ನೈಟು. ಸೊ ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಬಂದು ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ಎಲ್ಲದು ಕೂಡ ಡ್ರೈ ಆದಮೇಲೆ ನೀವೇನಾದ್ರು ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೆಕೆಂಡ್ ಸ್ಟೆಪ್ ಸೀರಮ್ ಅಪ್ಲೈ ಮಾಡಬೇಕು. ಆ್ಯಂಡ್ ಥರ್ಡ್ ಸ್ಟೆಪ್ ಬಂದು ಈ ಕ್ರೀಮ್ ಯೂಸ್ ಮಾಡಬೇಕು. ಓಕೆನಾ. ಸೊ ಸ್ವಲ್ಪ ಅಂದರೆ ಪೀ ಸೈಜಲ್ಲಿ ನೀವು ತೊಗೋಬೇಕು, ಜಾಸ್ತಿ ಎಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ. ಬಿಕಾಸ್ ಇದು ಜೆಲ್ಲಿ ಕ್ರೀಮಿ ಆಗಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿನೇ ಸಾಕು. ಸೊ ಇದನ್ನು ನೀವು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಿ. ಸೊ ನಿಮ್ಗೆ ಎಲ್ಲಿ ಮೊಡವೆಗಳು ಜಾಸ್ತಿ ಇದೆ, ಕೆಲವರಿಗೆ ಏನು ಗೊತ್ತಾ, ಕೆನ್ನೆ ಹತ್ರ ಒಂದಷ್ಟು ಭಾಗ ಫುಲ್ಲು ಮೊಡವೆಗಳಾಗಿರುತ್ತೆ, ರೆಡ್ ಆಗಿರುತ್ತೆ, ಬ್ರೇಕ್ಔಟ್ ಆಗ್ತಿರುತ್ತೆ, ಬೇರೆ ಕಡೆ ಎಲ್ಲ ಕ್ಲಿಯರ್ ಆಗಿ ಇರುತ್ತೆ ನೋಡಿ. ಸೊ ಆ ಏರಿಯಾದಲ್ಲೆಲ್ಲ ಚೆನ್ನಾಗಿ ನೀಟಾಗಿ ಅಪ್ಲೈ ಮಾಡಿ. ಆ್ಯಂಡ್ ಓವರ್ ಆಲ್ ಫೇಸ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ನೀವು ಮಿಸ್ ಮಾಡದೆ ಸನ್ಸ್ಕ್ರೀನ್ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟ್ ಇರುತ್ತೆ. ಸೊ ಅದನ್ನು ನೀವು ಮಿಸ್ ಮಾಡದೆ ಯೂಸ್ ಮಾಡಬೇಕು. ಓಕೆನಾ. ಸೊ ಇದು ಮಾರ್ನಿಂಗ್ ರುಟೀನಲ್ಲಿ ಈ ಕ್ರೀಮ್ನ ನೀವು ಹೀಗೆ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ನೈಟ್ ರುಟೀನಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಫೇಸ್ ವಾಶ್ ಆಗಿ ನಂತರ ಸ್ವಲ್ಪ ಕ್ವಾಂಟಿಟಿಲಿ ಈ ಕ್ರೀಮ್ ತೊಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ. ಓಕೆನಾ, ಸಾಕಷ್ಟೇ. ಬೇರೆ ಮಾಯ್ಶ್ಚರೈಸರ್ ಅಥವಾ ಬೇರೆ ಡೇ ಕ್ರೀಮ್ ಅಥವಾ ಬೇರೆ ನೈಟ್ ಕ್ರೀಮ್ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಯೂಸ್ ಮಾಡಿ ನಿಮ್ಗೆ ಏನಾದರೂ ರೆಡ್ ಆಗಿ ನಿಮ್ಮ ಇನ್ಫ್ಲಮೇಷನ್ ಏನಾದರೂ ಸ್ಕಿನ್ನಲ್ಲಿ ಇತ್ತು ಅಂತ ಹೇಳಿದ್ರೆ ಎಲ್ಲದೂ ಕೂಡ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ಸಾಫ್ಟ್ ಆ್ಯಂಡ್ ತುಂಬ ಹೆಲ್ದಿ ಸ್ಕಿನ್ ಪ್ರೊವೈಡ್ ಆಗುತ್ತೆ. ಅದು 14 ದಿನದಲ್ಲಿ ನೀವು ವಿಸಿಬಲ್ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಇದು ಕ್ಲಿನಿಕಲಿ ಪ್ರೂವ್ ಆಗಿರೋಂಥದ್ದು. ಡಾಕ್ಟರ್ ತುಂಬ ಪೇಷಂಟ್ಗಳಿಗೆ ರೆಕಮೆಂಡ್ ಮಾಡೋವಂಥದ್ದು. ತುಂಬ ಒಳ್ಳೆ ಕ್ರೀಮ್ ಅಂತಲೇ ಹೇಳ್ಬೋದು. ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಈ ಕ್ರೀಮ್ ಎಬೋ 18 ಇಯರ್ಸ್ ಇದ್ದೀರಾ, ಗಂಡು ಮಕ್ಕಳು, ಹೆಣ್ಮಕ್ಳು ಮತ್ತು ಎಲ್ಲ ಸ್ಕಿನ್ ಟೈಪ್ ಅವ್ರು ಯೂಸ್ ಮಾಡ್ಬೋದು. ಆ್ಯಂಡ್ ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್, ಸೊ ನಿಮಗೆ ಸೂಟ್ ಆಗೋದಿಲ್ಲ, ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ. ಸೊ ಫೈನಲ್ ಆಗಿ ಈ ಕ್ರೀಮ್ ಎಲ್ಲಿ ಸಿಗುತ್ತೆ ಆ್ಯಂಡ್ ಎಷ್ಟು ಪ್ರೈಸ್ ಅಂತ ಹೇಳಿ. ಸೊ ಈ ಕ್ರೀಮ್ ಬಂದು ₹1 ಕಮ್ಮಿ ನಿಮಗೆ 500 ರೂಪೀಸಲ್ಲಿ ಸಿಗುತ್ತೆ 50 ಗ್ರಾಮ್ಗೆ. ಓಕೆನಾ. ಸೊ ನೀವು ಆನ್ಲೈನಲ್ಲಿ ತೊಗೋಬೇಕಾಗತ್ತೆ, ಅದು ಆಫ್ಲೈನಲ್ಲಿ ನಿಮಗೆ ಫಾರ್ಮಸಿ ಶಾಪಲ್ಲಿ ಸಿಗುತ್ತೆ. ಸೊ ನೀವು ಆನ್ಲೈನಲ್ಲಿ ತಗೊತೀರಾ ಅಂತ ಹೇಳಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟಲ್ಲಿ ಮತ್ತು ನಾನು ನಿಮಗೆ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ 2 ಕಡೆ ಕೂಡ. ಸೊ ನೀವು ಆರಾಮಾಗಿ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಅಡ್ರೆಸ್ ಎಲ್ಲ ಫಿಲ್ ಮಾಡಿ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋಬೋದು. ಆಫರ್ ನಡೀತಿರುತ್ತೆ. ಸೊ ಇದು ಒರಿಜಿನಲ್ ಪ್ರೈಸೇ ಬಂದು ಒಂದು 600 ರೂಪೀಸ್ ಏನೋ ಇರಬೇಕೇನೋ, ಬಟ್ ಆಫರ್ ಆಗಿ ನಿಮಗೆ 499 ರೂಪೀಸ್, ₹1 ಕಮ್ಮಿ 500ಅಲ್ಲಿ ನಿಮಗೆ ಸಿಗುತ್ತೆ. ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡ್ಕೊತೀರಾ ಅಂತ ಹೇಳಿದ್ರೆ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರ್ಬೋದು. ಸೊ ನೀವೇನಾದ್ರು ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಕಡಿಮೆ ಒಂದು 470 ರೂಪೀಸಲ್ಲೆಲ್ಲ ಸಿಗುತ್ತೆ. ನೋಡಿ ನಿಮಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ. ಸೊ ನಿಮ್ಗೆ ಇಷ್ಟ ಆಯಿತು, ನೀವು ಯೂಸ್ ಮಾಡ್ತೀರಾ ಅಂದರೆ ಹೇಳಿದ್ರೆ ಯೂಸ್ ಮಾಡ್ಬೋದು. ಇದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ, ಕ್ಲಿನಿಕಲಿ ಪ್ರೂವ್ ಆಗಿದೆ, ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿ. ಓಕೆನಾ. ಸೊ ಈ ಕ್ರೀಮ್ ದಿನದಲ್ಲಿ 2 ಟೈಮ್ಸ್ ನೀವು ಯೂಸ್ ಮಾಡ್ಬೋದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಆ್ಯಂಡ್ ಈ ಕ್ರೀಮ್ ಕೂಡ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ಈ ಕ್ರೀಮ್ ಬಗ್ಗೆ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದ್ರೆ ಎಲ್ರಿಗೂ ಕೂಡ ತಪ್ಪದೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.